ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ. ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು. ಈಗ ಸುಮ್ಮನೆ ಉದಾಹರಣೆಗೆ SIR ಆಯ್ತು ಅಂತ ಇಟ್ಕೊಳ್ಳಿ. ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಓಟನ್ನು ತಡೆಗಟ್ಟಿದ್ರು, ಅಡ್ಜುಡಿಕೇಷನ್ ಮಾಡಿದ್ರು, ಅಲ್ಲಿ ಚೆಕ್ ಮಾಡಬೇಕಂತ ನಿಂದಿರಿಸಿದ್ರು. ಆಯ್ತು, ಈಗ ಎಲೆಕ್ಷನ್ ಆಗ್ಬಿಡ್ತು. ಈಗ 27 ಲಕ್ಷ ಜನ ಈ ದೇಶದ ನಿವಾಸಿಗಳು ಹೌದಲ್ಲ? ಅವರು ಆರ್ ದೇ ಪಾರ್ಟ್ ಆಫ್ ದಿ ಸಿಟಿಸನ್ ಆರ್ ನಾಟ್? ಈ ದೇಶದಲ್ಲಿರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಲಿಕ್ಕೆ ಚಾನ್ಸ್ ಕೊಡಲಿಲ್ಲ. ಏನಂತಂದರೆ ಡಿಸ್ಕ್ರಿಪನ್ಸಿ ಇತ್ತು. ನಿನ್ನ ಹೆಸರು ನಿಂದು ಆಲ್ಫಾಬೆಟಿಕಲ್ ಹೆಸರು ಸರಿ ಇರಲಿಲ್ಲ, ನಿಂದು ಅದು ಸರಿ ಇಲ್ಲ ಅಂತೇಳಿ ನೀವು ಅವ್ರಿಗೆ ವೋಟ್ ಹಾಕಕ್ಕೆ ಕೊಡಲಿಲ್ಲ. ಆಯ್ತು, ಈಗ ವೋಟ್ ಮುಗೀತು, ಎಲ್ಲ ಮುಗೀತು. ಈಗ ಅವ್ರು ನೆಕ್ಸ್ಟ್ ಏನು ಮಾಡ್ಬೇಕು? ಈಗ ಅವರು 27 ಲಕ್ಷ ಜನ. ಹಂಗೆ ಈ ದೇಶದಲ್ಲಿ 13 ಕೋಟಿ ಜನಕ್ಕೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಪುಣ್ಯಾತ್ಮರು. UP-ನಲ್ಲಿ 3 ಕೋಟಿ, ವೆಸ್ಟ್ ಬೆಂಗಾಲ್ 91 ಲಕ್ಷ, ಕರ್ನಾಟಕದಾಗ ಮುಂದೆ ಮಾಡ್ತಾರೆ, ತಮಿಳ್ನಾಡಿಗೆ ಒಂದು 70 ಲಕ್ಷ, ಬಿಹಾರ್ನಲ್ಲಿ 65 ಲಕ್ಷ, ಮತ್ತು ಉಲ್ಟಾ ಮಹಾರಾಷ್ಟ್ರದಲ್ಲಿ 47 ಲಕ್ಷ ಜನ ಆ್ಯಡ್ ಮಾಡಿಬಿಟ್ರು. ಇದು ನೋಡ್ರಿ ಹೆಂಗೆ ಪಿಕ್ಚರ್. ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ 47 ಲಕ್ಷ ಆ್ಯಡ್ ಮಾಡಿದ್ರು, SR-ನಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು. ಸೊ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ಮಾಡ್ತಕ್ಕಂಥದ್ದಕ್ಕೆ ಇದು ಪ್ರಶ್ನೆ ಕೇಳೋರು ಯಾರು? ಆಯ್ತು ಸರ್, 27 ಲಕ್ಷನ ನೀವು ಅದನ್ನು ವೋಟ್ ಹಾಕಕ್ಕೆ ಬಿಡಲಿಲ್ಲ, ಅವ್ರು ಬದುಕೇರಲ್ಲೋ? ಅವ್ರು ಬದುಕೇರಲ್ಲ, ನಿಮ್ಮ ಕಣ್ಣೆದ್ರಿಗೆ ಬದುಕೇರಲ್ಲ. ಮತ್ತು ಅವ್ರ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಮುಂದೇನು ಮಾಡ್ಬೇಕು ಈಗ ಅವರು? ಹಂಗೆ ಇದು ಏನು ನೀಟ್ ಸುರಣಿಕೆ, ಈ ಪತ್ರಿಕೆ ಸುರಣಿಕೆಗಳು, ಇದಕ್ಕೆ ಏನು ಲೆಕ್ಕಲ್ಲ ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಬಹುದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡಿಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ ಮೇಲೆ ಈಗ ಮತ್ತೆ 1-2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆ ಎಲ್ಲ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೇನೂ ನಡೀತತೆ. ಇದು ದೇಶವರಿಗೆ ಜನ ಎಲ್ಲಿವರೆಗೆ ಅರ್ಥ ಮಾಡ್ಕೊಳಂಗಿಲ್ಲ. ಇವರಿಂದಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಮೋದಿ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಒಂದು ಆನ್ಲೈನ್ ಕ್ಲಾಸ್ ವಿಚಾರ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದು, ಅವ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ ಮುಚ್ಚಿಬಿಟ್ಟಿದೆ. ಯಾರ ಅವಧಿಯಲ್ಲಿ? ಮೋದಿ ಸಾಹೇಬ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ಗಳು ಮುಚ್ಚಿದೆ. ನಾನು ಹೇಳಿರ್ತಕ್ಕಂಥಲ್ಲ, ಅವ್ರ ಸರ್ಕಾರದೇ ಇರ್ತಕ್ಕಂಥ ರಿಪೋರ್ಟ್ ಹೇಳ್ತಕ್ಕಂಥ. ಸ್ವಾಮಿ ಮೋದಿ ಸಾಹೇಬ್ರೆ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ. ಯಾರು? ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ, ದೇಶದ ಯುವಕರಿಗೆ ಪಾಠ ಮಾಡಿರಿ. ನೀವು A+B² ಪಾಠ ಆಗಿರಲಿ, ಅಥವಾ ಕ್ಲೌಡು ಜಾಸ್ತಿ ಬಂದಾಗ ಹೇಳಿರ್ತಕ್ಕಂಥ ಪಾಠಗಳಾಗಿರಲಿ, ಕೋಲ್ಡ್ ಕ್ಲೈಮೇಟ್ ಬಗ್ಗೆ ಹೆಂಗಿರ್ಬೇಕಂಥದ್ದು ಪಾಠಗಳಾಗಿರಲಿ, ಒಲಿಂಪಿಕ್ಸ್ನಾಗ ಹೆಂಗೆ ಗೆಲ್ಲಬೇಕು, ಫುಟ್ಬಾಲ್ ಹೆಂಗೆ ಆಡಬೇಕು, ಕ್ರಿಕೆಟ್ ಹೆಂಗೆ ಆಡಬೇಕು, ಇವನ್ನೆಲ್ಲ ನೀವು ಜನಕ್ಕೆ ಕೇಳಿಬಿಟ್ರೆ ಸಾಕು. ಸುಮ್ಮನೆ ಶಾಲೆಗಳೇ ಮುಚ್ಚಿಬಿಡ್ರಿ. ಯಾಕಂದರೆ ಆಲ್ರೆಡಿ 1 ಲಕ್ಷ ಶಾಲೆ ಮುಚ್ಚಿರಿ. ಈಗ ಮುಂದೆ ಮತ್ತೆ ಆನ್ಲೈನ್ ಕ್ಲಾಸಸ್ ತೊಗೊಂಡಾಗ ಏನು ಅರ್ಥನೇ ಇಲ್ಲ. ಆನ್ಲೈನ್ ಕ್ಲಾಸಸ್ ಯಾರು ನಿಮ್ಮ ಪರವಾಗಿ ನಿಮ್ಮಂಗೆ ಯಾರು ಸರಿ ಮಾಡೋದಿಲ್ಲ. ಇವ್ರು ಮಾಡಿಬಿಟ್ರೆ ಅಷ್ಟೇ ಬೆಸ್ಟ್ ಅಂತ ನನ್ನ ಪ್ರಕಾರ ಅಭಿಪ್ರಾಯಗಳು ಎಲ್ಲ. ಇದೆ ಅಲ್ರಿ, ಇದು ಯಾವ ರೀತಿ ಸೊಲ್ಯೂಷನ್ ರೀ ಇದು? ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ಸರಿನಾ? ಆನ್ಲೈನ್ ಕ್ಲಾಸಸ್ ಮಾಡ್ರಿ ಅಂತಕ್ಕಂಥದ್ದು ಸರಿನಾ? ಅದಕ್ಕೆ ಈಗ ಇಡೀ ದೇಶದಲ್ಲಿ ಸಮರ್ಥನೆ ಬರ್ತೈತಿ. ಚಾಲು ಆಗ್ತಾವೆ, 10,000 ಟ್ವೀಟ್ ಸ್ಟಾರ್ಟ್ ಆಗ್ತಾವೆ. ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ಈ ದೇಶ ಇತ್ತು ಅವತ್ತು. ಆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ದೇಶ ಇತ್ತು. ಚೈನಾದಲ್ಲಿ ಕೂಡ ಹಂಗೆ ಇತ್ತು. ಚೈನಾದಲ್ಲಿ ಒಂದು ಕಾಲದಲ್ಲಿ ಪ್ರೆಸಿಡೆಂಟ್ ಅಂತಕ್ಕಂಥ ಚೈನಾ ಪ್ರೆಸಿಡೆಂಟ್ ಬಂದು ಇಡೀ ದಿವಸ ಬರೀ ನೀವು ಕಾರ್ನ್ ಸೂಪ್ ಕುಡೀರಿ ಅಂತ ಹೇಳ್ತಿದ್ದ. ಆ ಪರಿಸ್ಥಿತಿಯಲ್ಲಿ ಎಲ್ಲ ದೇಶ ಡೆವಲಪ್ ಆಗಿದೆ. ನೀವು ಒಂದು ಕಡೆ ಹೇಳ್ಕೊಂತೀರಿ ಲಾರ್ಜೆಸ್ಟ್ ಎಕಾನಮಿ, ಪವರ್ಫುಲ್, ಅದು ಟಿವಿಯಾಗ ನೋಡಿದ್ರೆ ಬೆಂಕಿ, ಜೆಟ್ಟು, ಡಡ್ಡ ಬಡ್ಡ ಎಲ್ಲೈತೆ. ಮತ್ತು ನೀವು ಅಷ್ಟು ಪವರ್ಫುಲ್ ಇದ್ದು ನೀವು 4ನೇ ಎಕಾನಮಿ ಅಂತ ಸುಳ್ಳು ಹೇಳಿ ಇವತ್ತು 6ನೇ ಎಕಾನಮಿಗೆ ಬಂದಿದ್ರಿ. ಮತ್ತು ಯಾವುದು ನಿಜ? ನೀವು ಒಪ್ಕೊಳ್ರಿ. ಮತ್ತೆ ನೀವು ಒಪ್ಕೋಬೇಕು. ಇವತ್ತು ದೇಶದ ಪರಿಸ್ಥಿತಿ ಸರಿ ಇಲ್ಲ, ನೀವು ಇವತ್ತು ಬಂಗಾರ ಯಾಕೆ ಖರೀದಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಒಪ್ಪಿಗೆ ಹೇಳ್ರಿ. ಮೊದಲು
ಅವತ್ತು ನಾವು ಒಪ್ಕೊಂಡಿವಿ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರ್ತಕ್ಕಂಥ ಸಂದರ್ಭಗಳಾಗಿರಲಿ, ಇಂದಿರಾ ಗಾಂಧಿ ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಾಗಲಿ ನಾವು ದೇಶದ ಪರಿಸ್ಥಿತಿಯನ್ನು ಹೇಳಿದ್ದೇವೆ. ನೀವು ಇದು ಹೇಳಿ, ಇವತ್ತು ಈ ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ರಿ, ಆಮೇಲೆ ಜನಕ್ಕೆ ಹೇಳ್ರಿ. ಯಾಕೆ ಕರೀದಿ? ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಜಾಸ್ತಿ ಅರ್ಭಟ ಆಗಲಿ ಮದುವೆ ಮಾಡಬೇಡ್ರಿ. ನೀವು ಅದಾನಿ ಮದುವೆಗೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ. ನೀವು ಅದಾನಿ ಮದುವೆಗೆ ಹೋಗ್ತೀರಿ, ಅದಾನಿ ಮದುವೆ ಬೇರೆದವ್ರು ಕರ್ಸ್ಕೊಂಬಂದು 20 ಕೋಟಿ ರೂಪಾಯಿ ಒಂದು ಡ್ಯಾನ್ಸ್ ಮಾಡಿಸ್ತಾನೆ. ಅದಾನಿಗೆ ಏನು ಹೇಳೋದು ಬೇಡ ನೀವು? ಸಾರಿ, ಅಂಬಾನಿ ಮದುವೆ, ಸಾರಿ ಅದಾನಿ ಅದ ಅಂಬಾನಿ ಮದುವೆ, ಅಂಬಾನಿ ಮದುವೆ ಮಾಡಿಸಿದ್ರಲ್ಲ ನೀವೆಲ್ಲ ಹೋಗಿ. ಮತ್ತು ಅಂಬಾನಿ ಮದುವೆ ನಮಗಿರ್ತಕ್ಕಂಥ 700 ಕೋಟಿ ಖರ್ಚು. ಮತ್ತು ಅಲ್ಲಿ ಯಾಕೆ ಹೇಳಿಲ್ಲ ಈ ಮಾತುಗಳು? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾಕೆ ಹೇಳ್ತೀರಿ? ಯಾಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮೇಲೆ ಯಾಕೆ ಹೇಳ್ತೀರಿ? ಈ ಒತ್ತೆಲ್ಲ ಬಂದಿರತಕ್ಕಂಥದ್ದು ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಇವತ್ತು ಈ ದೇಶದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಟ್ಯಾಕ್ಸ್ ಕಟ್ತಾ ಇದೆ, ಇವತ್ತು ಅಂಬಾನಿಯವನು 1 ಲಕ್ಷ ಕೋಟಿ ಪ್ರಾಫಿಟ್ ಮಾಡ್ತಾ ಇದ್ದಾನೆ. ಇದೇ ಅಂಬಾನಿಯವನು ಇವತ್ತು ಹೋಗಿ US ನಲ್ಲಿ 300 ಲಕ್ಷ ಕೋಟಿನಷ್ಟು ವ್ಯವಹಾರ ಮಾಡ್ತಾ ಇದ್ದಾನೆ. ಯಾರು ದುಡ್ಡು ಇವಲ್ಲ? ಯಾರು ದುಡ್ಡು ಇವಲ್ಲ? ಇವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್ ದುಡ್ಡುಗಳು ಸ್ವಂತ ಏನಾನ R&D ಮಾಡಿ, ಸ್ವಂತ ಇವರೇನೋ ಪ್ರಾಡಕ್ಟ್ ಕಂಡಿಡ್ದು ಹೊರದೇಶಕ್ಕೆ ದೇಶದ ಒಳಗೆ ಮಾಡಿ ರೊಕ್ಕ ಮಾಡಿದ್ರೆ ಓಕೆ. ಇವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್, ಅದಾನಿ ಅಂಬಾನಿಯವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್ಟು ಕೇವಲ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ 12 ವರ್ಷದ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರ ಆಶೀರ್ವಾದ ಮಾಡಿರ್ತಕ್ಕಂಥದ್ರಿಂದನೇ ಅವ್ರಿಗೆ ದುಡ್ಡಿದೆ. ಅವರು ಮೊದಲು ಎಷ್ಟು ದುಡ್ಡು ಮಾಡ್ತಾ ಇದ್ರು, ಈಗ ಎಷ್ಟು ದುಡ್ಡು ಮಾಡಿದ್ರೆ ಕೇಳಿ ನೋಡ್ರಿ. ಇವೆಲ್ಲ ಮತ್ತೆ ಯಾರು ದುಡ್ಡು ಬರ್ತಿದೆಲ್ಲ? ಅದ್ರಿ ನೀವು ಗುಜರಾತ್ನಲ್ಲಿ ಆಗಿರ್ತಕ್ಕಂಥದ್ದು, UP-ನಲ್ಲಿ ಆಗಿರ್ತಕ್ಕಂಥದ್ದು, ಬಿಹಾರ್ನಲ್ಲಿ ಆಗಿರ್ತಕ್ಕಂಥದ್ದು, ಆಮೇಲೆ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಎಲ್ಲ ಇವು ಏನು ಎಕ್ಸಾಮ್ಸ್ಗಳಿದೆ, ಎಕ್ಸಾಮಿನೇಷನ್ಸ್ ಇದಾವೆ, ಇವು ಹಲವಾರು ಸಲ ಆಗ್ತಾನೆ ಬಂದಿದ್ದಾವೆ. ಚರ್ಚೆಗೆ ಬರಲ್ಲ. ನೀವು ನಮ್ಮನ್ನು ಕೇಳ್ತೀರಿ, ನಾವು ಹಿಂಗೆ ಹೇಳ್ತೀವಿ ಅಷ್ಟೇ. ಅದು ಇದಾದ್ಮೇಲೆ ಇದು ಮುಂದಕ್ಕೂ ಹೋಗಂಗಿಲ್ಲ, ಹಿಂದಕ್ಕೂ ಬರಂಗಿಲ್ಲ. ಇವೆಲ್ಲ ಏನಂತಂದ್ರೆ ಇವು ಯಾವುದೂ ನ್ಯಾಷನಲ್ ಇಶ್ಯೂಗಳೆಲ್ಲ. ಕಾಂಗ್ರೆಸ್ ಸರ್ಕಾರಗಳು ಎಲ್ಲಿದ್ದಾವೆ ಆ ರಾಜ್ಯದಲ್ಲಿ ಒಂದು ಇಲಿನೂ ಸಾಯಬಾರ್ದು. ಅದು ಇಲ್ಲಿ ಸತ್ತರೆ ನ್ಯಾಷನಲ್ ನ್ಯೂಸು. BJP ಸರ್ಕಾರಗಳು ಎಲ್ಲಿದ್ದಾವೆ, ಕೇಂದ್ರ ಸರ್ಕಾರದ ವೈಫಲ್ಯತೆ ಬಗ್ಗೆ ಇಲ್ಲಿ ನ್ಯೂಸೇ ಇಲ್ಲ. ಇವತ್ತು ನೀವು ಹೇಳಿ, ಕಳೆದ 12 ವರ್ಷಗಳಿಂದ ಒಂದ್ಯಾವ್ದನ್ನ ಸಾಧನೆ ಮಾತಾಡಿ ನೋಡಿ. ಆಯ್ತು, ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಯಾವ ರೀತಿ ಗೆಲ್ತಾರೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಬೇಡ. ಸಾಧನೆಗಳ ಬಗ್ಗೆ ಮಾತಾಡೋಣ. ಹೇಳಿ, ಇವತ್ತು 12 ವರ್ಷ ಆಯ್ತು, ಏನು ಸಾಧನೆ ಹೇಳಿ ನೋಡೋಣ. ಏನು ಭಾಷಣಗಳು ಪ್ರಾರಂಭ ಮಾಡಿದ್ರು, ಆ ಭಾಷಣಗಳು ಇವತ್ತು ಮಾತಾಡಿದ್ರೆ ನಿಮಗೂ ಬೇಜಾರಾಗೈತೆ. ಹಿಂಗೆ ತಲೆ ಬಗ್ಸ್ಕೊಂಡ್ಬಿಡ್ತಾರೆ ನಾವು ಹೇಳಿದ್ರೆ. ಯಾವ ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳ ಬಗ್ಗೆ ಮಾತನಾಡ್ತಾರ, ಅವತ್ತು ಇರ್ತಕ್ಕಂಥ ದೇಶದ ಸ್ಥಿತಿಗಳ ಬಗ್ಗೆ ಮಾತನಾಡ್ತಾರ, ಏನಿದೆ ಹೇಳ್ರಿ? ಸೊ ಪಿಕ್ಚರ್ ಹೊಂಟೈತೆ. ಇವತ್ತು ಕಂಗನಾ ರನೌತ್ನವ್ರಂತವ್ರು ಮಾತನಾಡ್ತಾರೆ ಈ ದೇಶದಲ್ಲಿ. ಅವ್ರು ಹೇಳಿದ್ ನಾವು ಕೇಳಿಸ್ಕೋಬೇಕು. ಯಾಕಂದ್ರೆ ಅವ್ರು ಮಾತಾಡಿದ ಪಾರ್ಲಿಮೆಂಟ್ ಇಡೀ ದೇಶ ಕೇಳ್ತದೆ, ಕೇಳಿಸ್ಕೋಬೇಕು. ಈ ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ದೋಗೈತೆ. ಅದಕ್ಕೆ ಮೋದಿ ಸಾಹೇಬ್ರು ಬಂದು ಅದು ಹೇಳ್ಬೇಕು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ದಯಮಾಡಿ ದೇಶದ ಜನತೆಗೆ ಮನವಿ ಮಾಡ್ಕೊಳ್ತೀನಿ, ನೀವು ಬಂಗಾರನ ಖರೀದಿ ಮಾಡಬೇಡ್ರಿ, ಬಂಗಾರ ಖರೀದಿ ಮಾಡಿದ್ರೆ ದೇಶಕ್ಕೆ ಏನು ನುಕ್ಸಾನ ಆಗ್ತದೆ ಅಂತ ಹೇಳ್ಬೇಕು. ಬೇಡ ಮತ್ತೆ ಎಲ್ಲ ಬಿಡಿಸಿ ಹೇಳ್ತಾರಲ್ಲ, ಅದಕ್ಕೂ ಪಾಪ ಅವರು ಮೇರೆ ಪ್ಯಾರೆ ದೇಶವಾಸಿಯೋ ಅಂತೆಲ್ಲ ಹೇಳ್ತಾರಲ್ಲ. ಈಗ ಹೇಳ್ರಿ ಅದನ್ನೇ, ಮೇರೆ ಪ್ಯಾರೆ ದೇಶವಾಸಿಯೋ ಐಸಾ ಮತ್ ಖರೀದೋ, ಖರೀದನೆ ಸೆ ಪ್ರಾಬ್ಲಮ್ ಹೋತಾ ಹೈ, ಇಸ್ ಪ್ರಾಬ್ಲಮ್ ಕಾ ವಜಹ ಮೈ ಹೂ, ನೇರು ನೈ ಅಂತ ಹೇಳ್ಬೇಕು. ಈಗ ನೇರು ಇದಕ್ಕೆ ಕಾರಣ ಯಾರು ಕಾರಣ? ಈಗ ಪೆಟ್ರೋಲ್ ಗಾಡಿಯಾಗ ಓಡಿಸ್ಬೇಡ್ರಿ, ಡೀಸೆಲ್ ಗಾಡಿ ಓಡಿಸ್ಬೇಡ್ರಿ ಅಂತ ಹೇಳೋರು ಯಾರು? ನೇರು ಅವ್ರು ಹೇಳಿದ್ರಾ? ನೀವು ತಾನು ಹೇಳಿರೋದು. ಮತ್ತೆ ನೀವು ಹೇಳ್ರಿ, ಇದಕ್ಕಂತ ಕಾರಣ ನೀವು ಕೊಡ್ಬೇಕಲ್ಲ.